ಸ್ವಾಮಿ ಶುದ್ಧಾನಂದ. ಧ್ಯಾನದ ನಿಜವಾದ ಸ್ವರೂಪವೇನು? ಸ್ವಾಮೀಜಿ: ಧ್ಯಾನವೆಂದರೆ ಮನಸ್ಸನ್ನು ಯಾವುದೇ ಒಂದು ವಸ್ತುವಿನ ಕಡೆ ಹರಿಸುವುದು. ಮನಸ್ಸು ಒಂದು ವಸ್ತುವಿನಲ್ಲಿ ಏಕಾಗ್ರತೆಯನ್ನು ಪಡೆದರೆ ಅನಂತರ ಯಾವುದೇ ವಸ್ತುವಿನ ಮೇಲಾದರೂ ಅದನ್ನು ಏಕಾಗ್ರಗೊಳಿಸಬಹುದು. ಶಿಷ್ಯ: ಶಾಸ್ತ್ರದಲ್ಲಿ ಎರಡು ಬಗೆಯ ಧ್ಯಾನದ ಎರಡು ಬಗ್ಗೆ ಹೇಳಿದೆ. ಒಂದು ಸವಸ್ತುಕ, ಇನ್ನೊಂದು ನಿರ್ವಸ್ತುಕ. ಇದರ ಅರ್ಥವೇನು? ಇವರಲ್ಲಿ ಯಾವುದು ಉತ್ತಮ? ಸ್ವಾಮೀಜಿ: ಮೊದಲು ಯಾವುದೋ ಒಂದು ವಸ್ತುವನ್ನು ಮನಸ್ಸಿನ ಮುಂದೆ ಇಟ್ಟುಕೊಂಡು ಧ್ಯಾನವನ್ನು ಪ್ರಾರಂಭಿಸಬೇಕು. ಒಮ್ಮೆ ನಾನು ಒಂದು ಕಪ್ಪು ಚುಕ್ಕೆಯ ಮೇಲೆ ಮನಸ್ಸನ್ನು ಏಕಾಗ್ರಗೊಳಿಸುತ್ತಿದ್ದೆ. ಕೊನೆಗೆ ಕಪ್ಪು ಹಂತದಲ್ಲಿ ನನಗೆ ಚುಕ್ಕೆಯೇ ಕಾಣಿಸುತ್ತಿರಲಿಲ್ಲ. ಚುಕ್ಕೆ ನನ್ನ ಮುಂದೆ ಇರುವುದೇ ನನ್ನ ಗಮನಕ್ಕೆ ಬರುತ್ತಿರಲಿಲ್ಲ. ಮನಸ್ಸೇ ಇರುತ್ತಿರಲಿಲ್ಲ. ಮನಸ್ಸಿನಲ್ಲಿ ಯಾವ ಅಲೆಯೂ ಏಳದೆ ನಿರ್ವಾತವಾದ ಸಮುದ್ರದಂತೆ ಇತ್ತು. ಅಂಥ ಅವಸ್ಥೆಯನ್ನು ನಾನು ಪ್ರಜ್ಞಾತೀತ ಸತ್ಯದ ಕ್ಷಣಿಕ ಅನುಭವವನ್ನು ಪಡೆಯುತ್ತಿದ್ದೆ. ಆದ್ದರಿಂದ ಒಂದು ಸಾಮಾನ್ಯವಾದ ಬಾಹ್ಯ ವಸ್ತುವನ್ನು ಇಟ್ಟುಕೊಂಡು ಧ್ಯಾನವನ್ನು ಅಭ್ಯಾಸ ಮಾಡಿದರೂ ಮನಸ್ಸನ್ನು ಏಕಾಗ್ರಗೊಳಿಸುತ್ತದೆ. ಆದರೆ ನಮಗೆ ಯಾವುದರ ಕಡೆ ಒಲವಿದೆಯೋ ಅದರ ಮೇಲೆ ಧ್ಯಾನ ಮಾಡಿದರೆ ಮನಸ್ಸು ಸುಲಭವಾಗಿ ಶಾಂತವಾಗುವುದೆಂದು ನಿಜ. ಅದೇ ಕಾರಣದಿಂದಾಗಿಯೇ ನಮ್ಮ ದೇಶದಲ್ಲಿ ದೇವಾದೇವಿಯರ ಮೂರ್ತಿ ಪೂಜೆ ಅಷ್ಟೊಂದು ಪ್ರಚಲಿತವಿರುವುದಿಲ್ಲ. ನಿಜವಾದ ಗುರಿ ಯಾವುದೆಂದರೆ ಮನಸ್ಸನ್ನು ನಿಷ್ಕ್ರಿಯಗೊಳಿಸುವುದು. ಯಾವುದಾದರೊಂದು ವಸ್ತುವಿನಲ್ಲಿ ತನ್ಮಯವಾಗದೇ ಇರಲು ಸಾಧ್ಯವಿಲ್ಲ. ಶಿಷ್ಯ: ಆದರೆ ಮನಸ್ಸು ಒಂದು ವಸ್ತುವಿನಲ್ಲಿ ಸಂಪೂರ್ಣ ತನ್ಮಯವಾಗಿ ಅದರಲ್ಲೇ ಒಂದಾಗಿಬಿಟ್ಟರೆ ಅದರಿಂದ ಬ್ರಹ್ಮಜ್ಞಾನ ದೊರೆಯುವುದು ಹೇಗೆ? ಸ್ವಾಮೀಜಿ: ಹೌದು, ಮೊದಲು ಮನಸ್ಸು ಆ ವಸ್ತುವಿನ ರೂಪವನ್ನು ಪಡೆಯುವುದಾದರೂ ಮುಂದೆ ಆ ವಸ್ತುವಿನ ಪ್ರಜ್ಞೆ ಹೊರಟು ಹೋಗುತ್ತದೆ. ಆನಂತರ ಶುದ್ಧ ಅಸ್ತಿತ್ವದ ಅನುಭವ ಮಾತ್ರ ಉಳಿಯುತ್ತದೆ. ಹಗಲು ಇರುಳು ಬ್ರಹ್ಮವನ್ನು ಕುರಿತು ಚಿಂತಿಸಿ ಧ್ಯಾನಿಸಿ ಏಕಾಗ್ರತೆ ಮನಸ್ಸಿನಿಂದ ಧ್ಯಾನಿಸಿ ವ್ಯಾವಹಾರಿಕ ಸ್ಥಿತಿಯಲ್ಲಿರುವಾಗ ಇತರರಿಗಾಗಿ ಏನಾದರೂ ಕೆಲಸ ಮಾಡಿ ಜೀವ ಜಗತ್ತುಗಳಿಗೆ ಹಿತ ಉಂಟಾಗಲಿ, ಎಲ್ಲರ ಮನಸ್ಸು ಬ್ರಹ್ಮನ ಕಡೆ ಹರಿಯಲಿ ಎಂದು ಮನಸ್ಸಿನಲ್ಲೇ ಉಚ್ಚರಿಸುತ್ತೀರಿ. ಈ ರೀತಿ ನಿರಂತರ ಚಿಂತನಾಧಾರೆಯಿಂದ ಜಗತ್ತಿಗೆ ಪ್ರಯೋಜನ ಉಂಟಾಗುತ್ತದೆ. ಪ್ರಪಂಚದಲ್ಲಿ ಒಳ್ಳೆಯದಾವುದು ಅದು ಕೆಲಸವಾಗಲಿ ಆಲೋಚನೆಯಾಗಲಿ ನಿಷ್ಫಲವಾಗುವುದಿಲ್ಲ. ನಿಮ್ಮ ಚಿಂತನೆ ಹೊನ್ನಲು ಅಮೆರಿಕದಲ್ಲಿ ಯಾವನೋ ಒಬ್ಬನಲ್ಲಿ ಧಾರ್ಮಿಕ ಭಾವನೆಯನ್ನು ಕೆರಳಿಸಬಹುದು. ನಮ್ಮಿಂದ ಹೊರಗೆ ದೇವರನ್ನು ಕಾಣುವುದು ಅಸಾಧ್ಯ. ನಮ್ಮಿಂದ ಹೊರಗೆ ಇರುವ ದೈವಿಕತೆ ಎಲ್ಲವನ್ನು ನಮ್ಮ ಆತ್ಮವೇ ಒದಗಿಸುವುದು. ನಾವೇ ದೊಡ್ಡ ದೇವಾಲಯ. ನಮ್ಮೊಳಗೆ ಏನನ್ನು ಕಾಣುತ್ತೇವೆ ಅದರ ಸ್ಪರ್ಶ ಪ್ರತಿಬಿಂಬವೇ ಬಾಹ್ಯ ವಿಷಯಗಳು. ನಾವು ದೇವರನ್ನು ಕಾಣಲು ಇರುವ ಏಕೈಕ ಸಾಧನ ಮನಸ್ಸಿನ ಶಕ್ತಿಗಳನ್ನು ಕೇಂದ್ರೀಕರಿಸುವುದು. ನೀವು ಒಂದು ಆತ್ಮವನ್ನು ತಿಳಿದವರಾದರೆ ಎಲ್ಲ ಆತ್ಮದ ಎಲ್ಲ ಮೂಳೆಗಳನ್ನು ನಮಗೆ ಬೆಳಗ್ಗೆ ತರುವ ದೀಪವಾಗಿದೆ. ಸತ್ಯವೂ ಭೇದ ಭಾವವುಳ್ಳದ್ದಲ್ಲ, ಎಲ್ಲ ಒಳತಿಗೆ ಇರುವಂಥದ್ದು. ಪೂರ್ಣ ವಿಶ್ರಾಂತಿ ಮತ್ತು ಶಾಂತಿಯಿಂದ ಅದನ್ನು ಧ್ಯಾನಿಸಿ. ಮನಸ್ಸನ್ನು ಅದರ ಮೇಲೆ ಕೇಂದ್ರೀಕರಿಸಿ ನಿಮ್ಮನ್ನು ಮೌನದಲ್ಲಿ ಧ್ಯಾನಿಸಿ. ಹೊರ ಪ್ರಪಂಚದ ತಂದಿನಿ ನಿಮ್ಮನ್ನು ಕಾಡದಿರಲಿ. ನಮ್ಮ ಮನಸ್ಸು ಉನ್ನತ ಸ್ಥಿತಿಯಲ್ಲಿದ್ದಾಗ ಅದರ ಅರಿವೇ ಇರುವುದಿಲ್ಲ. ಮೌನದಲ್ಲಿ ಶಕ್ತಿಯನ್ನು ಕ್ರೋಢೀಕರಿಸಿ ಆಧ್ಯಾತ್ಮಿಕತೆಯ ಶಕ್ತಿಯೂ ಕೇಂದ್ರವಾಗಿರಿಸಿ. ಹೀಗೆ ಮೌನದಲ್ಲಿ ಧ್ಯಾನಿಸಿದಾಗ ಮುಕ್ತಿಯೂ ಸಿಗುತ್ತದೆ.